ಇನ್ನು ಗ್ರಹಣದ ಕಾರಣದಿಂದಾಗಿ ಬಹುತೇಕ ದೇಗುಲಗಳ ಬಾಗಿಲು ಬಂದಾಗಿರುತ್ತೆ. ಧರ್ಮಸ್ಥಳದಲ್ಲೂ ಕೂಡ ಗ್ರಹಣ ಕಾಲದಲ್ಲಿ ದೇಗುಲದ ಬಾಗಿಲು ಬಂದಾಗಿದೆ. ಮಂಜುನಾಥ ಸ್ವಾಮಿಗೆ ಮಹಾಪೂಜೆಯ ಬಳಿಕ ದರ್ಶನಕ್ಕೆ ನಿರ್ಬಂಧ ಇದೆ. ಇವತ್ತು ಮಧ್ಯಾಹ್ನ 2 ಗಂಟೆಯ ಅನ್ನದಾನ ಸೇವೆ ಕೂಡ ಸ್ಥಗಿತ ಆಗಿದೆ. ಸಂಜೆ 7:30ರವರೆಗೂ ಕೂಡ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ದೇಗುಲ ಶುದ್ಧಿ ಕಾರ್ಯದ ಬಳಿಕ ಸಂಜೆ 7:30ಕ್ಕೆ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡಲಾಗುತ್ತೆ. ಅಲ್ಲಿಯವರೆಗೂ ಕೂಡ ದೇಗುಲ ಬಂದಾಗಿರುತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆ ಅನ್ನದಾನ ಸೇವೆಯೂ ಕೂಡ ಸ್ಥಗಿತ ಆಗಿದೆ. ಸಂಜೆ 7:30ರವರೆಗೂ ಕೂಡ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಬಹುತೇಕ ದೇಗುಲಗಳು ಇವತ್ತು ಸಂಜೆಯವರೆಗೂ ಕೂಡ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಈಗಾಗಲೇ ದೇಗುಲಗಳ ಬಾಗಿಲು ಬಂದ್ ಮಾಡಲಾಗ್ತಾ ಇದೆ. ಸೊ ಧರ್ಮಸ್ಥಳದಲ್ಲೂ ಕೂಡ ಅಷ್ಟೇ ಗ್ರಹಣ ಕಾಲದಲ್ಲಿ ದೇಗುಲದ ಬಾಗಿಲನ್ನು ಬಂದ್ ಮಾಡಲಾಗ್ತಾ ಇದೆ. ಸುದೀರ್ಘ ಅವಧಿಯ ಚಂದ್ರಗ್ರಹಣ ಇದು. ಪ್ರಮುಖವಾಗಿ ಪೂರ್ವ ಏಷ್ಯಾ, ಆಸ್ಟ್ರೇಲಿಯಾ, ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಗೋಚರ ಆಗ್ತಾ ಇದೆ. ಭಾರತದಲ್ಲೂ ಕೂಡ ಗೋಚರ ಆಗ್ತಾ ಇದೆ. ಕಡೆಯ ಸುಮಾರು 10 ರಿಂದ 20 ನಿಮಿಷದ ಕಾಲಗಳು ಮಾತ್ರ ಭಾರತದಲ್ಲಿ ಗೋಚರ ಆಗತ್ತೆ. ಇನ್ನು ಕೋಲಾರದ ಕೋಟೆ ಬಡಾವಣೆ ಸೋಮೇಶ್ವರ ದೇಗುಲವನ್ನು ನೀವು ನೋಡ್ತಾ ಇದ್ದೀರಿ. ಈ ದೇಗುಲಕ್ಕೂ ಕೂಡ ಈಗ ದೇಗುಲವನ್ನು ಕೂಡ ಬಂದ್ ಮಾಡಲಾಗಿದೆ. ದೇವರ ಮೇಲಿನ ಹೂವನ್ನು ತೆಗೆದು ದರ್ಬೆಯನ್ನು ಇಟ್ಟು ಬಾಗಿಲು ಬಂದ್ ಮಾಡಿದ್ದಾರೆ. ಗ್ರಹಣ ಮುಕ್ತಾಯದ ಬಳಿಕ ಅಂದರೆ ಸಂಜೆ 7 ಗಂಟೆಗೆ ದೇಗುಲವನ್ನು ಮತ್ತೆ ಓಪನ್ ಮಾಡಲಾಗುತ್ತೆ. ಅದಾದ ನಂತರ ಎಂದಿನಂತೆ ಪೂಜಾ ಕಾರ್ಯಗಳನ್ನು ನೆರವೇರಿಸಲಾಗುತ್ತೆ. ಶುಚಿಗೊಳಿಸುವಂಥ ಕಾರ್ಯವನ್ನು ನಡೆಸಿದ ಬಳಿಕ ಸಂಜೆ ಅಭಿಷೇಕವನ್ನು ನಡೆಸಲಾಗುತ್ತೆ. ಪೂಜೆಯ ಬಳಿಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಕ್ಯಾಲಿಫೋರ್ನಿಯಾದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ಗ್ರಹಣ ಆರಂಭ ಆಗಿದೆ. ಅಲ್ಲಿನ ನೇರ ದೃಶ್ಯಾವಳಿಗಳನ್ನು ಕೆಂಪು ವರ್ಣಕ್ಕೆ ತಿರುಗಿರೋದನ್ನು ನೀವು ಗಮನಿಸಬಹುದು. ಸುದೀರ್ಘ ಅವಧಿಯ ಚಂದ್ರಗ್ರಹಣ ಇದು. ಪೂರ್ವ ಏಷ್ಯಾ, ಆಸ್ಟ್ರೇಲಿಯಾ, ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಗೋಚರ ಆಗ್ತಾ ಇರುವಂತಹ ಚಂದ್ರಗ್ರಹಣ ರಕ್ತವರ್ಣಕ್ಕೆ ತಿರುಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಚಂದ್ರಗ್ರಹಣದ ವಿಶೇಷತೆ ಇದು. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಈ ವರ್ಷದ ಮೊದಲ ಚಂದ್ರಗ್ರಹಣವನ್ನು ನೀವು ನೋಡ್ತಾ ಇದ್ರಿ. ಈಗಾಗಲೇ ಗ್ರಹಣ ಕಾಲ ಆರಂಭ ಆಗಿದೆ. ಕ್ಯಾಲಿಫೋರ್ನಿಯಾದ ದೃಶ್ಯ ಇದು. ಮಧ್ಯಕಾಲ ಆರಂಭ ಆಗ್ತಾ ಇದೆ. ಚಂದ್ರಗ್ರಹಣದ ದೃಶ್ಯಗಳು ಕ್ಯಾಲಿಫೋರ್ನಿಯಾದ ನೇರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇಡೀ ವಿಶ್ವವೇ ಈ ಒಂದು ವಿಶೇಷವಾಗಿರುವಂತಹ ಕೌತುಕದ ಕ್ಷಣವನ್ನು ನೋಡ್ತಾ ಇದೆ. ಈ ರೀತಿಯಾಗಿರುವಂತಹ ಗ್ರಹಣವನ್ನು ಮತ್ತೊಮ್ಮೆ ನೋಡಬೇಕು ಅಂದರೆ ಸುಮಾರು ಮುಂದಿನ 2.5 ವರ್ಷಗಳ ಕಾಲ ಕಾಯಬೇಕಾಗುತ್ತೆ. ಹಾಗಾಗಿ ಈ ಒಂದು ಕೆಂಪು ವರ್ಣದ ಚಂದ್ರಗ್ರಹಣವನ್ನು, ರಕ್ತ ಚಂದ್ರಗ್ರಹಣವನ್ನು ನೋಡಬೇಕು ಅಂದರೆ ಇನ್ನೂ ಕೂಡ 2.5 ವರ್ಷಗಳ ಕಾಲ ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಗ್ರಹಣವನ್ನು ಖಗೋಳ ವಿಜ್ಞಾನದ ಮೇಲೆ ಆಸಕ್ತಿ ಇರುವವರು, ಅದರ ಜೊತೆಗೆ ವೈಜ್ಞಾನಿಕ ಆಸಕ್ತಿ ಇರುವವರು ಎಲ್ಲರೂ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇನ್ನು ವಿದ್ವಾನ್ ವಾಸುದೇವ ಜೋಯಿಸ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಆಕಾಶದಲ್ಲಿ ಆಗ್ತಕ್ಕಂತಹ ಒಂದು ವಿಶೇಷವಾದಂಥ ಒಂದು ಕೌತುಕ, ಅದು ಗ್ರಹಣ. ಆ ಗ್ರಹಣದ ಪ್ರಭಾವ ಸಮಸ್ತ ಈ ಪ್ರಪಂಚದ ಎಲ್ಲ ಚರಾಚರವಾಗಿರ್ತಕ್ಕಂತಹ ವಸ್ತುಗಳಿಗೂ, ಎಲ್ಲ ಜೀವಿ ಜಂತುಗಳಿಗೂ ಇದೆ ಅನ್ನೋದನ್ನು ಈಗ ಸಾಕ್ಷಾತ್ ವಿಜ್ಞಾನವೇ ಒಪ್ಪುವುದರಿಂದ ಅದರ ಬಗ್ಗೆ ಇವತ್ತು ನಾವು ಹೆಚ್ಚು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಪ್ರಭಾವ ಇದೆ ಅನ್ನೋದನ್ನು ನಮ್ಮ ಋಷಿ ಪರಂಪರೆ ಯಾವತ್ತೋ ನಮಗೆ ತಿಳಿಸಿಕೊಟ್ಟಿದೆ ಅನ್ನೋದು ವಿಶೇಷ.
ಇಡೀ ನಮ್ಮ ತ್ರಿಸ್ಕಂಧಾತ್ಮಕವಾದಂಥ ಜ್ಯೋತಿಷ್ಶಾಸ್ತ್ರದಲ್ಲಿ ಅತ್ಯಂತ ಪ್ರಧಾನವಾದಂತಹ ಸಿದ್ಧಾಂತ ವಿಭಾಗದಲ್ಲಿ ಈ ಬರುವಂತಹ ಈ ಗ್ರಹಣಾಧಿಕಾರದ ಒಂದು ವಿಷಯದಲ್ಲಿ ಪ್ರಕರಣದಲ್ಲಿ ಈ ಗ್ರಹಣವನ್ನು ಸಾಧಿಸುವಂಥ ಒಂದು ವ್ಯವಸ್ಥೆಯನ್ನು ಹೇಳಿದ್ದಾರೆ. ಎಲ್ಲ ಅಮಾವಾಸ್ಯೆಗೂ ಎಲ್ಲ ಹುಣ್ಣಿಮೆಗೂ ಗ್ರಹಣ ಆಗುವುದಿಲ್ಲ. ಗ್ರಹಣದ ಸಂಭವನೀಯತೆಯನ್ನು ಮೊದಲಾಗಿ ನಾವು ಗಣಿತದಿಂದ ತಿಳಿದು ಗ್ರಹಣವು ಸಂಭವಿಸುವ ಸಾಧ್ಯತೆ ಇದೆ ಎನ್ನುವ ಲೆಕ್ಕಾಚಾರದಿಂದ ಮುಂದುವರೆದಂಥ ಭಾಗವಾಗಿ ಸ್ಪಷ್ಟವಾಗಿ ಗ್ರಹಣ ಇದೆ ಎನ್ನುವ ನಿರ್ಣಯಕ್ಕೆ ಬರಲಿಕ್ಕೆ ಬೇಕಾದಂಥ ಗ್ರಹಣದ ಆನಯನ ಪದ್ಧತಿಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಖಗ್ರಾಸವಾಗಿರ್ತಕ್ಕಂಥ ಒಂದು ಚಂದ್ರಗ್ರಹಣ ಅದು ಕಾಣುವಂಥದ್ದು ಮಾತ್ರ ನಮಗೆ ಕೇವಲ 7 ನಿಮಿಷ, ಅಂದರೆ ಸೂರ್ಯಾಸ್ತದ ನಂತರ ಕೇವಲ 7 ನಿಮಿಷ ಮಾತ್ರ ಕಾಣುವಂಥ ಒಂದು ಗ್ರಹಣ ಇದು ನಿಜವಾಗಿ ಖಗ್ರಾಸವಾಗಿರ್ತಕ್ಕಂಥ ಗ್ರಹಣವೇ. ಅಂದರೆ 100ರಲ್ಲಿ 115 ಭಾಗ ಖಗ್ರಾಸ ಆಗುವಂಥ ಗ್ರಹಣ. ಅಂದರೆ ಚಂದ್ರನು ಪೂರ್ತಿ ಗ್ರಾಸ ಆಗಿ ಮತ್ತೆ 15 ಭಾಗ ಆಕಾಶದಲ್ಲೂ ಗ್ರಾಸ ಆಗುವಂಥದ್ದನ್ನು ಖಗ್ರಾಸ ಗ್ರಹಣ ಅಂತ ಹೇಳ್ತೇವೆ. ಅಂತಹ ಈ ಗ್ರಹಣ ನಮಗೆ ಗೋಚರಿಸುವುದು ಸೂರ್ಯಾಸ್ತ ಆದಮೇಲೆ 7 ನಿಮಿಷ ಮಾತ್ರ ಅಂತ ಅರ್ಥ. ಅಂದರೆ ಅದರ ಹಿಂದೆ ಗ್ರಹಣ ಇರಲಿಲ್ಲ ಅಂತ ಅರ್ಥ ಅಲ್ಲ, ಗ್ರಹಣ ಇದ್ದೇ ಇದೆ, ಕಾಣುವುದು ನಮಗೆ 7 ನಿಮಿಷ ಅಂತ ಅರ್ಥ. ಶಾಸ್ತ್ರದಲ್ಲಿ ಅರ್ಧ ನಿಮಿಷ ಗ್ರಹಣ ಕಂಡರೂ ಕೂಡ ಸಂಪೂರ್ಣ ಗ್ರಹಣವು ಆಚರಣೀಯವಾದದ್ದೇ ಅಂತ ಹೇಳಿದ್ದಾರೆ. ಯಾವ ಗ್ರಹಣವನ್ನು ಆಚರಿಸಬಾರದು ಅಂತ ಕೇಳಿದರೆ ಅನಾದೇಶ ಗ್ರಹಣ ಅಂತ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ಇಂದೋರ್ಭಾಗ ಷೋಡಶ ಖಂಡಿತೋಪಿ, ಅಂದರೆ ಚಂದ್ರನ 16ನೇ ಒಂದು ಗ್ರಹಣವು ಸೂರ್ಯನ 12ನೇ ಒಂದು ಗ್ರಹಣ, ಅಂದರೆ 16 ಚಂದ್ರ ಅಂತ ಇಟ್ಕೊಂಡ್ರೆ 16ನೇ ಒಂದು ಗ್ರಹಣ, ಸೂರ್ಯನನ್ನು 12 ಅಂತ ಇಟ್ಕೊಂಡ್ರೆ 12ನೇ ಒಂದು ಅಂಶ ಗ್ರಹಣ ಎಲ್ಲರೂ ಬಂದರೆ ಅದು ಅನಾದೇಶ, ಅದನ್ನು ಆಚರಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದು 1 ನಿಮಿಷ ಅರ್ಧ ನಿಮಿಷ ನಮಗೆ ಕಾಣುವಂಥ ಗ್ರಹಣ ಯಾವುದೇ ಇದ್ದರೂ ಕೂಡ ಸಮಗ್ರ ಗ್ರಹಣವು ಆಚರಣೀಯ ಅಂತ ಹೇಳಿದ್ದಾರೆ. 3:20ಕ್ಕೆ ಸ್ಪರ್ಶ ಆಗತ್ತೆ, 6:47ಕ್ಕೆ ಮೋಕ್ಷ ಆಗತ್ತೆ. ಇಡೀ ಗ್ರಹಣದ ಕಾಲ 3 ಗಂಟೆ 27 ನಿಮಿಷ, ಅದರಲ್ಲಿ ದೃಶ್ಯ ಪುಣ್ಯ ಕಾಲ ಕೇವಲ 7 ನಿಮಿಷ. ಅಂದರೆ ಇಡೀ ಗ್ರಹಣದ ಸಮಯವು ಆಚರಣೀಯವೇ, ಅದರಲ್ಲಿ ವಿಶೇಷ ಪುಣ್ಯವನ್ನು ಕೊಡ್ತಕ್ಕಂಥ ದೃಶ್ಯ ಪುಣ್ಯಕಾಲ ಅನ್ನೋದು ಆ 7 ನಿಮಿಷ, ಸೂರ್ಯಾಸ್ತದ ನಂತರ ಬರತಕ್ಕಂಥ 6:40ರಿಂದ 6:47 ಕಾಲ ಅನ್ನೋದು ವಿಶೇಷ ಪುಣ್ಯಕಾಲ ಅಂತ ಅರ್ಥ. ಹಾಗಾಗಿ ಒಂದು ಕಾಲದಲ್ಲಿ ಗ್ರಹಣಗಳನ್ನೆಲ್ಲ ತುಂಬ ಸ್ವಾಗತ ಮಾಡ್ತಿದ್ರು. ಯಾಕಂದರೆ ಒಂದಿಷ್ಟು ಅನುಷ್ಠಾನ ಮಾಡಬಹುದು, ಎಲ್ಲ ಇರುವುದು ಕೂಡ ಮನಸ್ಸಿನ ಉನ್ನತಿಗಾಗಿ. ಹಾಗಾಗಿ ಇಂಥ ಗ್ರಹಣಾದಿಗಳಲ್ಲಿ ನಾವು ದೇವರ ನಾಮಸ್ಮರಣೆ ಮಾಡುವಂಥದ್ದು, ಸ್ನಾನ ದಾನ ಜಪ ಹೋಮಾದಿಗಳಿಂದ ನಮ್ಮ ಒಂದು ಆತ್ಮಬಲವನ್ನು ಹಿಗ್ಗಿಸ್ಕೊಳ್ತಕ್ಕಂಥದ್ದು, ಇಂಥದ್ದಕ್ಕೆಲ್ಲ ತುಂಬ ಸ್ವಾಗತ ಮಾಡ್ತಿದ್ರು. ಆದರೆ ಈಗ ಗ್ರಹಣಗಳು ಬಂದರೆ ಅದು ಆಚರಣೆ ಮಾಡಬೇಕೋ ಬೇಡವೋ ಅನ್ನೋ ವಿಷಯದಲ್ಲಿ ಗೊಂದಲಗಳು ಸುಮ್ಮನೆ ಈಗ ಹಬ್ತಾ ಉಂಟು. ಈ ಗ್ರಹಣ ಎಲ್ಲರೂ ವಿಶೇಷವಾಗಿ ಆಚರಿಸಿ ಶ್ರೇಯೋಭಾಜನರಾಗಬೇಕಂತ ಈ ಮೂಲಕ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಶ್ರೀ ಶಿವಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.